ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಮೊನ್ನೆ ಒಂದು ಆ್ಯಕ್ಷನ್ ಕ್ಯಾಮ್ರಾ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ. ವಿಡಿಯೋ ಆಲ್ರೆಡಿ ರಿಲೀಸ್ ಮಾಡಿದ್ದೆ, ನೋಡಿದ್ದೀರ ಅನ್ಕೊತೀನಿ. ಸೊ ಅದನ್ನು ಹೆಲ್ಮೆಟ್ಗೆ ಹೇಗೆ ಮೌಂಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ಟಡ್ಸ್ ಹೆಲ್ಮೆಟ್ ಇದೆ, ನನ್ನ ಹತ್ರ. ಮುಂದೆ ಒಂಥರ ಒಂದು ಈ ಥರ ಏರ್ ಫ್ಲೋ ಆಗೋದಕ್ಕೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಅದನ್ನ ಜಸ್ಟ್ ಓಪನ್ ಮಾಡ್ಕೊಂಡು ನೋಡಿದೆ, ಒಳಗೆ ಆಲ್ರೆಡಿ ಹೋಲಿತ್ತು. ಸೊ ನನ್ನದೇ ಆದ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಕೆಲವೊಂದು ವೀಡಿಯೋಗಳು ನೋಡಿದೆ ಯೂಟ್ಯೂಬಲ್ಲಿ. ಅದರಲ್ಲೆಲ್ಲ MCL ಹಾಕಿ ಸ್ಟಿಕ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಅದು ಮೌಂಟ್ ಮಾಡೋದು ಕೊಡ್ತಾರಲ್ಲ, ಅದು ಹಿಂದೆ ಕೂಡ ಒಂದು ಪ್ಲಾಸ್ಟರ್ ಇರುತ್ತೆ. ಸೊ ಅದೆಲ್ಲ ಅಷ್ಟೊಂದು ಗ್ರಿಪ್ ಆಗಿರಲ್ಲ ಅಂತ ಅಂದ್ಕೊಂಡು ಒಂದು ಫುಲ್ ಸೇಫ್ಟಿಯಾಗಿ ಮಾಡಬೇಕು ಅಂತ ನೋಡಿದೆ. ಅದಕ್ಕೊಂದು ಆಲ್ರೆಡಿ ಥ್ರೆಡ್ ಇತ್ತು, ಬಟ್ ಥ್ರೆಡ್ ಫುಲ್ಲು ಈ ಕಡೆಯಿಂದ ಆ ಕಡೆಗೆ ಪಾಸ್ ಆಗಲ್ಲ. ಜಸ್ಟು ಒಂದು 2 ರೌಂಡ್ಸ್ ಥ್ರೆಡ್ ಹಾಕ್ಬೋದು. ಸೊ ಅದಕ್ಕೆ ಈ ರಿವಿಟ್ ಅಂತ ಮುಂಚೆ ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರಿ ಸೈಕಲ್ಗೆಲ್ಲ. ಸೊ ಆ ರಿವಿಟ್ ಒಂದು ಎತ್ಕೊಂಡಿದ್ದೀನಿ. ಸೊ ರಿವಿಟ್ನ ಹೇಗೆ ಹಾಕ್ತೀನಿ ಮತ್ತು ಅದ್ರ ಜೊತೆ MCL ಹಾಕಿ ಮತ್ತು ಅದು ಟ್ಯಾಗ್ ಕೂಡ ಹಾಕಿ ಫುಲ್ ಬಂದೋಬಸ್ತಾಗಿ ಮೌಂಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ. ಫಸ್ಟು ಇದು ವಾಟರ್ ಪ್ರೂಫ್ ಕೇಸು ಅವ್ರಿಗೆ ಕೊಟ್ಟಿರೋದು ಕ್ಯಾಮ್ರಾಗೆ. ಸೊ ಅದಕ್ಕೊಂದು ಮೌಂಟ್ ಅಂತ ಬರುತ್ತೆ, ಅದು ಆಲ್ರೆಡಿ ಕೊಟ್ಟಿದ್ದಾರೆ ಕ್ಯಾಮ್ರಾ ಜೊತೆ. ಇದು ಫುಲ್ಲು ಕ್ಯಾಮ್ರಾ ಜೊತೆನೇ ಬಂದಿರೋದು ಆಕ್ಸೆಸರೀಸ್ ನನಗೆ. ಸೊ ಅದನ್ನು ಜಸ್ಟ್ ಚೆಕ್ ಮಾಡ್ಕೊತಾ ಇದ್ದೀನಿ, ಈ ಥರ ಮೌಂಟ್ ಮಾಡಬೇಕು, ಹಿಂಗೆ ಸೆಟ್ ಆಗುತ್ತೆ ಅಂತ. ಇದು ಅಡ್ಜಸ್ಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಟಿಲ್ಟ್ ಮಾಡೋದಕ್ಕೆ ಮೇಲೆ ಕೆಳಗೆ ಮಾಡಿ ಅಡ್ಜಸ್ಟ್ ಮಾಡಿ, ರೋಡೆಲ್ಲ ಕ್ಲೀನಾಗಿ ಕಾಣೋ ಥರ ಬೈಕ್ ರೈಡ್ ಮಾಡೋವಾಗ. ಸೊ ಹಿಂಗೆ ಅಡ್ಜಸ್ಟ್ ಮಾಡೋದು. ಸೊ ಇದೆಲ್ಲ ಆಕ್ಸೆಸರೀಸ್ ಅದರಲ್ಲೇ ಬಂದಿರೋದು. ಈಗ ನಾನೇನು ಮಾಡ್ತಾ ಇರೋದು, ಈ ಆಕ್ಸೆಸರೀಸ್ ಯೂಸ್ ಮಾಡಿಕೊಂಡು ಹೆಲ್ಮೆಟ್ಗೆ ಮೌಂಟ್ ಮಾಡ್ತಿದ್ದೀನಿ, ನನ್ನದು ಲಾಜಿಕ್ ಯೂಸ್ ಮಾಡಿಕೊಂಡು. ಸೊ ನೋಡೋಣ ಈಗ ಹೇಗೆ ಮಾಡೋದು ಅಂತ. ಫಸ್ಟು ಈ ಹೋಲ್ ಒಳಗೆ ನಾನು ರಿವಿಟ್ ಹಾಕ್ಕೊತೀನಿ. ರಿವಿಟ್ ಹಾಕ್ಕೊಂಡು ಆ ಕಡೆ ಈ ಕಡೆ ಬೆಂಡ್ ಮಾಡ್ಕೊತೀನಿ. ಯಾಕಂದರೆ ಅದು ಆ ಕಡೆ ಕ್ಲಿಪ್ ಹಾಕೋವಾಗ ಅದು ಟಚ್ ಆಗಬಾರ್ದು. ಅದು ಇನ್ ಕೇಸ್ ಸ್ಕ್ರೂ ಮತ್ತು ಬೋಲ್ಟ್ ಎಲ್ಲ ಹಾಕಿ ಟೈಟ್ ಮಾಡೋಕ್ಕೆ ಹೋದರೆ ಅದು ಟಚ್ ಆಗುತ್ತೆ. ಸೊ ಆಗ ನೀವು ಅದು ಕ್ಲಿಪ್ ಹಾಕೋಕ್ಕಾಗಲ್ಲ. ಸೊ ಈ ಹೆಲ್ಮೆಟಲ್ಲಿ ಆಲ್ರೆಡಿ ಹೋಲ್ ಇದೆ ನೋಡಿ. ಸೊ ಆ ಹೋಲಿಂದ ಒಳಗಿಂದ ಈ ಥರ ಹಾಕ್ಕೊಂಡು ನಾನು ಈ ಕೊಟ್ಟಿರೋದು ಕ್ಲ್ಯಾಂಪ್ ಕೊಟ್ಟಿದ್ದೀರಲ್ಲ, ಸೊ ಅದು ಒಳಗಿಂದ ತೊಗೊಂಡು ಇದು ಒಳಗೆ ನಾನು ಆ ಕಡೆ ಒಂದು ಈ ಕಡೆ ಒಂದು ಬೆಂಡ್ ಮಾಡ್ಕೊತೀನಿ. ಸೊ ಅದ್ರ ಮೇಲೆ MCL ಎಲ್ಲ ಹಾಕಿ ನಾನು ಕವರ್ ಮಾಡ್ಕೊತೀನಿ. ಈಗ ನೋಡ್ತಿದ್ದೀರಲ್ಲ, ಸೊ ಅಲ್ಲಿ ಹೋಲಿಂದ ಬರುತ್ತೆ. ಇದನ್ನು ಕಟಿಂಗ್ ಪ್ಲೈರ್ ಇನ್ನೂ ಸ್ವಲ್ಪ ಎಳ್ಕೊಬೋದು, ಇನ್ನೂ ಸ್ವಲ್ಪ ಉದ್ದ ಬರುತ್ತೆ ಇದು. ಇನ್ನೂ ಸ್ವಲ್ಪ ಉದ್ದ ಬಂತು ಈಗ. ಈಗ ಅದನ್ನು ಮೌಂಟ್ ಮಾಡಿಕೊಂಡು ಈ ಕಡೆ ಎಳ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಪ್ರೆಸ್ ಮಾಡಿದ್ರೆ ಸೊ ಅಲ್ಲಿಗೊಂದು ಲಾಕ್ ಆಯಿತು. ಸೊ ಅದ್ರ ಮೇಲೆ ನಾನು MCL ಹಾಕ್ಕೊಂಡು ಸೆಕೆಂಡ್ ಲಾಕ್ ಮಾಡ್ತೀನಿ. ಆ ಸ್ಟಿಕ್ಕರ್ ಕೊಟ್ಟಿದ್ದಲ್ಲ ಅದು ಕೂಡ ಪೇಸ್ಟ್ ಮಾಡ್ತೀನಿ, ಆ ಸ್ಟಿಕ್ಕರ್ ಕೂಡ ಯೂಸ್ ಮಾಡ್ತೀನಿ. ಅದಾದಮೇಲೆ MCL ಹಾಕಿ ಕವರ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ಟ್ಯಾಗು ಅಲ್ಲಿ ಗ್ಯಾಪ್ ಇದೆಯಲ್ಲ, ಆ ಕಡೆ ಈ ಕಡೆ ಒಂದು ಕಟ್ಟೋದಕ್ಕೆ ಒಂದು ಗ್ಯಾಪ್ ಕೊಟ್ಟಿದ್ದಾರೆ, ಅದರೊಳಗಿಂದ ಟ್ಯಾಗ್ ಹಾಕ್ಕೊಂಡು ಹೆಲ್ಮೆಟ್ಗೆ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ. ಸೊ ಆ ಹೋಲಿಂದ ಎತ್ಕೊಂಡು ನಾನು ಟ್ಯಾಗ್ ಕೂಡ ಹಾಕ್ತೀನಿ ಅದಕ್ಕೆ. ಸೊ ಟ್ಯಾಗ್ ಮೇಲೆ ಫೈನಲ್ ಆಗಿ MCL ಹಾಕಿ ನಾನು ಕ್ಲೋಸ್ ಮಾಡ್ತೀನಿ. ಸೊ ನೋಡಿ ಫೈನಲ್ ಆಗಿ ಹೇಗಿರುತ್ತೆ ಅಂತ. ಸೊ ಈಗ ನೋಡ್ತಿದ್ದೀರಾ ರಿವಿಟ್ನ ಹೇಗೆ ಇದು ಮಾಡಿದ್ದೀನಿ ನೋಡಿ. ಈ ಕಡೆ ಟೈಟಾಗಿ ಎಳ್ದಿದ್ದೀನಿ. ಸೊ ಒಳಗಿಂದನೂ ಏನು ಡಿಸ್ಟರ್ಬ್ ಆಗೋಲ್ಲ. ಸೊ ಆಚೆ ಕಡೆ ಕೂಡ ರಿವಿಟ್ನ ಆ ಕಡೆ ಒಂದು ಈ ಕಡೆ ಒಂದು ಬೆಂಡ್ ಮಾಡಿ ಕ್ಲ್ಯಾಂಪ್ ಹಾಕಿ ಚೆಕ್ ಮಾಡಿದ್ದೀನಿ. ಅದಾದಮೇಲೆ ನಾನು ಈ ವೈರ್ ಟ್ಯಾಗ್ ಕೊಟ್ಟಿದ್ರು ಕ್ಯಾಮ್ರಾ ಜೊತೆನೆ, ಆ ವೈರ್ ಟ್ಯಾಗ್ ಕೂಡ ಇಲ್ಲಿಂದ ಹಾಕ್ಕೊಂಡು ಅಲ್ಲಿ ಹಿಂದಗಡೆ ಹೋಲ್ ಇದೆಯಲ್ಲ ಅಲ್ಲಿಂದ ತೊಗೊಂಡು ಕ್ಲೀನಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ರಿವಿಟು, 2 ವೈರ್ ಟ್ಯಾಗು, 2 ಸೇಫ್ಟಿ ಆಯಿತು. ಅದು ಇನ್ನೊಂದು 3 ಪ್ಲಾಸ್ಟ್ರು, ಅದು ಕ್ಲ್ಯಾಂಪ್ ಹಿಂದಗಡೆ ಒಂದು ಪ್ಲಾಸ್ಟ್ರ್ ಕೊಟ್ಟಿದ್ದಾರಲ್ಲ ಪೇಸ್ಟ್ ಮಾಡೋಕ್ಕೆ, ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಈಗ MCL ಮಿಕ್ಸ್ ಮಾಡ್ಕೊಂಡಿದ್ದೀನಿ. MCL ಮಿಕ್ಸ್ ಮಾಡ್ಕೊಂಡು ಈ ಥರ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆ ಎಲ್ಲೆಲ್ಲಿ ಗ್ಯಾಪ್ ಇತ್ತು ಎಲ್ಲ ಕಡೆನೂ ಟ್ಯಾಗ್ನ ಸೇರಿಸಿ ಹಂಗೆ ಫಿಲ್ ಮಾಡಿದ್ದೀನಿ. ಒಂದು 2 to 3 ಅವರ್ಸು ಒಣಗೋಗಿ ಬಿಟ್ಟರೆ ಈ ಥರ ಫುಲ್ಲು ಹಾರ್ಡ್ ಆಗುತ್ತೆ. ಹಾರ್ಡ್ ಆದಮೇಲೆ ನೀವು ಅದು ಐರನ್ ಮೆಟಲ್ ಏನೋ ಫಿಕ್ಸ್ ಮಾಡ್ದಂಗೆ ಇರುತ್ತೆ. ಸೊ ಅದಾದಮೇಲೆ ನೋಡಿ ಈಗ ಮೌಂಟ್ ಮಾಡಿದ್ದೀನಿ, ಕ್ಲೀನಾಗಿದೆ. ಸೊ ಮೇಲೆ ಹೆಲ್ಮೆಟ್ ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಫಸ್ಟು ಹೋಲ್ ಮಾಡಿ ಬೋಲ್ಟ್ ಹಾಕ್ಬೋದು ಅಂತ. ಬಟ್ ಹೆಲ್ಮೆಟ್ ಮೇಲೆ ಹಾಕೋದಕ್ಕಿಂತ ನಮ್ಮ ಕಣ್ಣು ಮುಂದೆ ಈ ಥರ ಚಿನ್ ಮೌಂಟ್ ಹಾಕೋದ್ರೇ ಒಳ್ಳೆಯದು. ಸೊ ಕ್ಲೀನಾಗಿ ಮೌಂಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಸೊ ನಿಮಗೂ ಇಷ್ಟ ಆದರೆ ವಿಡಿಯೋ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ.